ರಾಜ್ಯದಲ್ಲಿ 10,000ಕ್ಕೂ ಅಧಿಕ ಮಕ್ಕಳ ಕಿಡ್ನಾಪ್. ಬೆಂಗಳೂರಿನಲ್ಲಿ 4,849 ಮಕ್ಕಳನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನೋ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಸರ್ಕಾರಿ ದಾಖಲೆಯಲ್ಲಿ ಅಪಹರಣದ ಅಂಕಿಅಂಶ ಬಹಿರಂಗ ಆಗ್ತಾ ಇರೋದು. ಕಳೆದ 5 ವರ್ಷದಲ್ಲಿ 14,878 ಮಕ್ಕಳ ಅಪಹರಣ ಆಗಿದೆ. 2020-25ರ ಜುಲೈ ತನಕ 14,878 ಮಕ್ಕಳ ಅಪಹರಣ ಆಗಿರೋದು. ಕಿಡ್ನಾಪ್ ಆದ ಕೆಲ ಮಕ್ಕಳು ಏನಾದ್ರು ಅನ್ನೋದೇ ಇದೀಗ ನಿಗೂಢ ಆಗಿದೆ. ನೋಡಿ, 10,792 ಅಪ್ರಾಪ್ತಿಯರು ಕಿಡ್ನಾಪ್ ಆಗಿದ್ದಾರೆ. 4,086 ಬಾಲಕರು ಅಪಹರಣ ಆಗಿದ್ದಾರೆ. ಅಪಹರಣಕ್ಕೊಳಗಾದ 10,792 ಅಪ್ರಾಪ್ತಿಯರ ಪೈಕಿ 9,789 ಪತ್ತೆ ಆಗಿದ್ರೆ ಉಳಿದವರು ನಿಗೂಢ. ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಅನ್ನೋದೇ ಇಲ್ಲ. ಅಪಹರಣಕ್ಕೊಳಗಾದ 4,086 ಬಾಲಕರ ಪೈಕಿ 3,753 ಬಾಲಕರು ಪತ್ತೆ ಆಗಿದ್ದಾರೆ. ಉಳಿದವರು ಕಣ್ಮರೆ. ಅವ್ರ ಬಗ್ಗೆನೂ ಯಾವುದೇ ರೀತಿಯಾದಂಥ ಮಾಹಿತಿ ಸುಳಿವು ಅನ್ನೋದಿಲ್ಲ. 14,878ರ ಪೈಕಿ 13,542 ಮಕ್ಕಳು ಪತ್ತೆ ಆಗಿದ್ದಾರೆ. 1,336 ಮಕ್ಕಳು ಇನ್ನೂ ಕಣ್ಮರೆ. ತನಿಖೆ ಆಗ್ತಾ ಇದೆ, ಆದರೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಕಂಟೋನ್ಮೆಂಟ್ ಬಳಿ ಮರಗಳ ಮಾರಣ ಹೋಮ ಪ್ರಕರಣ. ರೈಲ್ವೆ ನಿಲ್ದಾಣದ ಬಳಿ ಮರಗಳ ಮಾರಣ ಹೋಮಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣದ ಆಂಗಲ್ ಚೇಂಜ್ ಆಗ್ತಾ ಇದೆ. ಈಗ ಏನದು? ರೈಲ್ವೆ ನಿಲ್ದಾಣ ಜಮೀನನ್ನೇ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಲಾಗಿದೆಯಾ ಅನ್ನೋ ಅನುಮಾನ. 100 ಕೋಟಿ ಬೆಲೆ ಬಾಳುವ ಜಮೀನು ಖಾಸಗಿ ವ್ಯಕ್ತಿ ಪಾಲಾಗಿದೆ ಅನ್ನೋದು. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇದೀಗ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಲಾಗಿದೆ ಅನ್ನುವಂಥ ಆರೋಪ. ವಿಚಾರಣಾಧಿಕಾರಿ ಸರಸ್ವತಿ ಹುದಾರ್ ಮೇಲೆ ಈ ಆರೋಪ ಕೇಳಿಬಂದಿರೋದು. ಭೂಮಾಪನ ಇಲಾಖೆಯ ವಿಚಾರಣಾಧಿಕಾರಿ ಸರಸ್ವತಿ ಹುದಾರ್ ಬೆಂಗಳೂರಿನ ವಸಂತನಗರದಲ್ಲಿರುವಂಥ ರೈಲ್ವೆ ಇಲಾಖೆಯ ಜಾಗ 3/4 ಎಕರೆ ಜಾಗವನ್ನೇ ಖಾಸಗಿ ವ್ಯಕ್ತಿಗೆ ನೀಡಿರುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ.